ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಜಾಕ್ ಮಿಷನ್. ಇದು ಜಾಕ್ H2 ಅಂತ ಹೇಳ್ಬಿಟ್ಟು ಈ ಮಿಷನ್ ಕುಶನ್ ಕೆಲಸ ಮಾಡುತ್ತೆ. ಈ ಮಿಷನ್ ತೋರಿಸ್ತೀವಿ ನೋಡಿ ಸ್ನೇಹಿತರೆ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಾಡೆಲ್ ನಂಬರ್ ಬಂದ್ಬಿಟ್ಟು H2 ಅಂತ ಹೇಳ್ಬಿಟ್ಟು. ಇವಾಗ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಇದು ಅದು ಎಕ್ಸೆಸರೀಸ್ ಬಾಕ್ಸ್ ಕಿಟ್. ಇದು ಅದರೊಳಗಡೆ ಆಯಿಲ್, ಸ್ಕ್ರೂ ಡ್ರೈವರ್ ಎಲ್ಲ ಇರುತ್ತೆ ಸ್ನೇಹಿತರೆ ಇದರೊಳಗಡೆ. ಇದರೊಳಗಡೆ ಕಿಟ್ ಇದೆ ಸ್ನೇಹಿತರೆ. ಇದರೊಳಗಡೆ ಎಲ್ಲ ಟೂಲ್ ಕಿಟ್ಗಳು, ಸ್ಕ್ರೂ ಡ್ರೈವರ್, ಆಯಿಲ್. ಇದು ಮಿಷನ್ ನೋಡಿ ಸ್ನೇಹಿತರೆ. ಇದರ ವೇಟ್ ಬಂದ್ಬಿಟ್ಟು 48 kg ಇರುತ್ತೆ. 48 kg. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಜಾಸ್ತಿ ವೇಟ್ ಇರುತ್ತೆ ನೋಡಿ ಸ್ನೇಹಿತರೆ. ಅಲ್ಲಿ ಮೇಲ್ಗಡೆ ಇದೆ ಅಲ್ಲ ಜಾಕ್ ಅಂತ ಹೇಳ್ಬಿಟ್ಟು, ಜಾಕ್ H2 ಅಂತ ಹೇಳ್ಬಿಟ್ಟು. ಅದು ಜಾಕ್ ಕಂಪ್ನಿದು H2 ಅಂತ ಹೇಳ್ಬಿಟ್ಟು, ಜಾಕ್ H2 ಅಂತ ಹೇಳ್ಬಿಟ್ಟು. ಇದು ಕುಶನ್ ವರ್ಕ್ ಕೆಲಸ ಮಾಡಲಿಕ್ಕೆ ಕಸ್ಟಮರ್ ತಗೋತಾರೆ ಸ್ನೇಹಿತರೆ. ಇದ್ರ ನಿಡಿಲ್ ಬಂದ್ಬಿಟ್ಟು 22 ನಂಬರ್ ನಿಡಿಲ್ ಇರುತ್ತೆ. ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ ಮಿಷನ್. ಇಲ್ಲಿ ಮಾಡೆಲ್ ನಂಬರ್ ಕಾಣುತ್ತಲ್ಲ, H2 ಅಂತ ಹೇಳ್ಬಿಟ್ಟು. ಫುಲ್ ಹೆವಿ ಮಾಡೆಲ್ ಇರುತ್ತೆ ಮಿಷನ್. ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ ಮಿಷನ್. ಇದು ಥ್ರೆಡ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಕಸ್ಟಮರಿಗೆ ಥ್ರೆಡ್ ಹಾಕೋದು ಗೊತ್ತಿರೋದಿಲ್ಲ. ಇದು ಹೊಸದು H2 ಮಿಷನ್. ಇದು ಈ ಥರ ಹಾಕ್ಬೇಕು ನೋಡಿ. ಇದು ಬೇಕಂದರೆ ಟೆನ್ಷನ್ ನಟ್ ಲೂಸ್ ಟೈಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ದಾರ ಟೈಟ್ ಬರುತ್ತೋ ಲೂಸ್ ಬರುತ್ತೋ ಟೆಸ್ಟ್ ಮಾಡಿ ನೋಡಿ. ಈ ಥರ ಸ್ಮೂತಾಗಿ ರನ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಕುಷನ್ ಸೀಟ್ ಕವರ್ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಸ್ಟಿಚ್ ಹಾಕಿ ನೀವು ಸ್ಪೀಡ್ ಬೇಕಂದ್ರೆ ಸ್ಪೀಡ್, ಸ್ಲೋ ಬೇಕಂದ್ರೆ ಸ್ಲೋ ಆಗಿ ರನ್ ಮಾಡಿ. ರಫು ಮಾಡೋದಿತ್ತು ಅಂದರೆ ಸೈಡಿಗೆ ರಫು ಮಾಡೋದಿರುತ್ತೆ ಸ್ನೇಹಿತರೆ, ಹಿಂದೆ ಮುಂದೆ ಹೋಗುತ್ತೆ. ಈ ಥರ ಸ್ಮೂತಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಎಷ್ಟೇ ಹೆವಿ ಹೋದ್ ಕೂಡ ಏನೂ ಆಗೋದಿಲ್ಲ ಸ್ನೇಹಿತರೆ ಇದು ಮಿಷನ್. ಇದರ ರಫು ಮಾಡೋದು.
ಇದಕ್ಕೆ ಹಿಂದ್ಗಡೆ ಪ್ರೆಷರ್ ಪುಟ್ಟಿ ಎತ್ತಲಿಕ್ಕೆ ಇರೋದಿಲ್ಲ ಸ್ನೇಹಿತರೆ, ಕಾಲಲ್ಲೇ ಇರುತ್ತೆ ಅದು ಪ್ರೆಷರ್ ಪುಟ್ಟಿ ಎತ್ತೋದು. ಇದೇ ಥರನಾಗೆ ರನ್ ಮಾಡಬೇಕು ನೋಡಿ ಸ್ನೇಹಿತರೆ. ನಮ್ಮ ಶಾಪ್ ಹೆಸರು ಬಂದ್ಬಿಟ್ಟು ರಾಕೇಶ್ ಎಂಟರ್ಪ್ರೈಸಸ್, ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್, ಮುದ್ದೇಬೇಳ. ಈ ಮಿಷನನ್ನು EMI ಮೂಲಕನೂ ಕೊಡ್ತೀವಿ ಸ್ನೇಹಿತರೆ. ಇದು ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದು ಸ್ನೇಹಿತರೆ. ಸೈಡ್ಗಡೆ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಇಟ್ಕೋಬೋದು, ಸ್ಲೋ ಬೇಕಾದರೆ ಸ್ಲೋ ಕೂಡ ಇಟ್ಕೋಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಪೀಡ್ ಬೇಕಂದ್ರೆ ಸ್ಪೀಡ್ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಡಿಸ್ಪ್ಲೇ ಇರುತ್ತೆ. ಇಷ್ಟೇ ನೋಡಿ ಸ್ನೇಹಿತರೆ, ರನ್ ಮಾಡಬೇಕಾದ್ರೆ ಇದೇ ಥರನಾಗಿ ರನ್ ಮಾಡಬೇಕು. ಈಸಿ ಮೆಥಡ್ ಇರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.